ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಸಾಧಕ 70s ದಶಕದಲ್ಲಿ ಸೆನ್ಸೇಷನಲ್ ಸ್ಟಾರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು 2 ಫೆಬ್ರವರಿ 1974 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ, ಸಿದ್ದಲಿಂಗಯ್ಯ ಅವರು ಡೈರೆಕ್ಟ್ ಮಾಡಿ, ಎನ್ ವೀರಾಸ್ವಾಮಿ ಅವರು, SP ವರದರಾಜ್ ಅವರು, ಚಂದುಲಾಲ್ ಜೈನ್ ಅವರು ಮತ್ತು ಸಿದ್ದಲಿಂಗಯ್ಯ ಅವರು ಪ್ರೊಡ್ಯೂಸ್ ಮಾಡಿರೋ ಭೂತಯ್ಯನ ಮಗ ಅಯ್ಯು ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ದೊಡ್ಡ ಸ್ಟಾರ್ ಗಳು ಯಾರು ಇಲ್ಲದೆ ಅಪ್ಕಮಿಂಗ್ ಸ್ಟಾರ್ ಆಗಿರೋ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಸ್ಟೇಜ್ ಆರ್ಟಿಸ್ಟ್ ಆಗಿರೋ ಲೋಕೇಶ್ ಅವರು, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಗಳಲ್ಲಿ ಕಾಣಿಸ್ಕೊಂಡಿರೋ MP ಶಂಕರ್ ಅವರು, ಈ ತರ ಆರ್ಟಿಸ್ಟ್ ಗಳನ್ನ ಇಟ್ಕೊಂಡು ಮಾಡಿರೋ ಸಿನಿಮಾ ಆ ವರ್ಷದಲ್ಲಿ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 55 ವೀಕ್ಸ್ ಕಂಪ್ಲೀಟ್ ಮಾಡುತ್ತೆ, ಅಂದ್ರೆ 385 ದಿನ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಬ್ಯಾಂಗ್ಳೂರಲ್ಲಿ 3 ದೊಡ್ಡ ಥಿಯೇಟರ್ ಗಳಲ್ಲಿ 100 ದಿನ ಕಂಪ್ಲೀಟ್ ಮಾಡುತ್ತೆ. ಆ ಕಾಲಕ್ಕೆ ಈ ಸಿನಿಮಾದ ಬಜೆಟ್ 12 ಲಕ್ಷ ರೂಪಾಯಿಗಿತ್ತು. 12 ಲಕ್ಷದಲ್ಲಿ ನಿರ್ಮಿಸಿರುವಂತಹ ಸಿನಿಮಾ ಮೋರ್ ದನ್ 3 ಟೈಮ್ಸ್ ಪ್ರಾಫಿಟ್ ಸಿಗುತ್ತೆ, ಅಂದ್ರೆ 45 ಲಕ್ಷಕ್ಕೂ ಹೆಚ್ಚು ಕಲೆಕ್ಟ್ ಮಾಡುತ್ತೆ. ವಿಷ್ಣುವರ್ಧನ್ ಅವ್ರನ್ನ ಸೆನ್ಸೇಷನಲ್ ಸ್ಟಾರ್ ಅಂತ ಹೇಳಿದ ಕಾರಣ ₹1 ಹಾಕಿ ಸಿನಿಮಾ ಮಾಡಿದ್ರೆ 4 ರಿಂದ 5 ರೂಪಾಯಿ ಲಾಭ ಸಿಗ್ತಾ ಇತ್ತು. ಮೊದಲನೇ ಸಿನಿಮಾ ಇಂದನೇ ಆ ಒಂದು ಎರಣ ಶುರು ಮಾಡಿದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು.